ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸರ್. ಆಶೀಶ್ ಸರ್ನ ನಾನು ಫಸ್ಟು ಅಪ್ರೋಚ್ ಮಾಡಿದಾಗ ಫಸ್ಟ್ ಕ್ಲಾಸಲ್ಲೇ ನಾನು ಕೇಳಿದೆ. ಮೀನ್ಸ್ ನನಗೆ OGP ಸ್ಟೂಡೆಂಟ್ ನಾನು 2025. ಬಟ್ ನಂಗೆ GS3 ಬಗ್ಗೆ ತುಂಬ ಪ್ರಾಬ್ಲಮ್ ಇದ್ದಿದ್ದೇನೆಂದರೆ ಎಕಾನಮಿ ಸ್ಪೆಷಲಿ. ಸರ್ನ ಒಂದ್ಸರಿ ಅಪ್ರೋಚ್ ಮಾಡಿದೆ, ಜಸ್ಟ್ ನೀನು ಒಂದು ಕ್ಲಾಸ್ ಕೂತು ನಿಂಗೆ ಏನು ಎಕ್ಸ್ಪೀರಿಯನ್ಸ್ ಆಗುತ್ತೋ ಅದನ್ನು ಟ್ರೈ ಮಾಡೋದೇನಂತ. ನಂಗೆ ಇವಾಗ ಮೇನ್ ಈ ಕ್ಲಾಸಿಂದ ಏನು ಗೊತ್ತಾಗಿದೆ ಅಂದರೆ ನೋಟ್ಸು ಎಲ್ಲ ಸಿಗುತ್ತೆ, ಬಟ್ ಬೇರೆ ನೋಟ್ಸ್ ಕಂಪೇರ್ ಮಾಡಿದರೆ ಇಲ್ಲಿ ಏನಾಯಿತು ಅಂದರೆ ನನಗೆ ಇರೋ ಟಾಪಿಕ್ನ ಹೆಂಗೆ ಲಿಂಕ್ ಮಾಡಬೇಕು. ತುಂಬ ಸರಿ ಎಲ್ಲ ಟೀಚರ್ಸು ಹೇಳೋದು ಕೇಳಿದ್ದೀನಿ, ಸಿಲೆಬಸ್ ಡಿಕೋಡ್ ಮಾಡಿ ಅಂತ. ತುಂಬ ಸರಿ ನಾನು ಎಷ್ಟು ಸರಿ ಸಿಲೆಬಸ್ ಓದಿದ್ರು ನನಗೆ ಹೆಂಗೆ ಡಿಕೋಡ್ ಮಾಡಬೇಕು, ಒಂದು ಟಾಪಿಕ್ನ ಹೆಂಗೆ ಇನ್ನೊಂದು ಟಾಪಿಕ್ಗೆ ರಿಲೇಟ್ ಮಾಡಬೇಕು, ಆರ್ಗ್ಯುಮೆಂಟ್ಸ್ ಹೆಂಗೆ ಜನರೇಟ್ ಮಾಡಬೇಕು ಅಂತ ಐಡಿಯಾ ಬರ್ತಿರ್ಲಿಲ್ಲ. ಬಟ್ ಒಂದ್ಸರಿ ಸರ್ ಕ್ಲಾಸಸ್ಸು ಯಾವಾಗ ಹೋಗ್ತಾ ಹೋಯ್ತು ಎಲ್ಲ ಸೇಮೇ ಇದೆ, ಎಲ್ಲ ಜಸ್ಟ್ ನಮ್ಮ ಮೈಂಡ್ ಯೂಸ್ ಮಾಡಬೇಕು, ಇರೋ ನಾಲೆಡ್ಜ್ನ ಹೆಂಗೆ ಯೂಸ್ ಮಾಡಬೇಕು ಅಂತ ಒಂದು ಐಡಿಯಾ ಸಿಕ್ತು. ಮತ್ತು ಸರ್ ಯಾವತ್ತೂ ನಿಂತು ವ್ಯಾಲ್ಯೂ ಆಫ್ ಟೈಮ್ ಏನು ಅಂತ ಯಾವತ್ತೂ ಸ್ಪೀಚ್ ಮಾಡಿಲ್ಲ. ಇವನ್ ಎನ್ವಿರಾನ್ಮೆಂಟ್ ಕ್ಲಾಸಲ್ಲೂ ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ ಸರ್ನ. 1 ಅಥವಾ ಮ್ಯಾಕ್ಸಿಮಮ್ 2 to 3 ಮಿನಿಟ್ಸ್ ಅಷ್ಟೇ ಲೇಟ್ ಕ್ಲಾಸ್ಗೆ. ಬಂದ ತಕ್ಷಣ ಕ್ಲಾಸ್ ಎಕ್ಸಾಕ್ಟು ಟೈಮ್ಗೆ ಬಿಡ್ತಾರೆ, ಬ್ರೇಕು ಕೊಡಲ್ಲ. ಇನ್ನೂ ಇಲ್ಲಾದರೂ ಸ್ವಲ್ಪ ಬ್ರೇಕ್ ಕೊಡ್ತಾರೆ, ಆದರೆ OGP ಕ್ಲಾಸಲ್ಲಂತೂ ಚೂರು ಬ್ರೇಕ್ ಕೊಡಲ್ಲ. ಯಾವತ್ತೂ ಟೈಮ್ ವ್ಯಾಲ್ಯೂ ಅಂತ ಹೇಳಿದೆ ಅವ್ರ ಬಿಹೇವಿಯರಿಂದ ನಮಗೆ ಟೈಮ್ ವ್ಯಾಲ್ಯೂನ ಟೀಚ್ ಮಾಡಿದ್ದಾರೆ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ತುಂಬ ಸರಿ ಯಾರಾದರೂ ಸ್ಪೀಚಲ್ಲಿ ಹೇಳಿದರೆ ಕೇಳಿ ಸಡನ್ನಾಗಿ ಮೋಟಿವೇಟ್ ಆಗಿಬಿಡ್ತೀವಿ. ಬಟ್ ಕೆಲವೊಂದು ಪರ್ಸ್ನಾಲಿಟಿ ಹೆಂಗೆ ಅಂದರೆ ಅವ್ರು ನೋಡಿದ ತಕ್ಷಣ ಅವ್ರು ಏನು ಹೇಳದೇ ಇದ್ದರೂ ಅವ್ರ ಬಿಹೇವಿಯರ್ಸಲ್ಲೇ ಗೊತ್ತಾಗ್ಬಿಡುತ್ತೆ. ಮೀನ್ಸ್ ನಮ್ಗೆ ಇಂಡೈರೆಕ್ಟ್ಲಿ ನಾವು ಅವರಷ್ಟು ನಾವು ಎಫರ್ಟ್ ಹಾಕ್ತಿಲ್ಲ ಅನ್ನೋ ಫೀಲ್ ಸ್ಟಾರ್ಟ್ ಆಗಿಬಿಡುತ್ತೆ. ಯಾಕಂದರೆ ಅವ್ರು ಯಾವತ್ತೂ ಡೈರೆಕ್ಟಾಗಿ ಯಾವತ್ತೂ ಕ್ಲಾಸಲ್ಲಿ 1 ನಿಮಿಷನೂ ಎಕ್ಸ್ಟ್ರಾ ಅದರ್ ಆ್ಯಕ್ಟಿವಿಟೀಸ್ ಬಗ್ಗೆ ಏನೂ ಮಾತಾಡಲ್ಲ. ಮತ್ತು OGP ಇದು IBC ಕ್ಲಾಸಸ್ ನನಗೆ ಜಾಯ್ನ್ ಆಗಿದ್ದಕ್ಕೆ ಏನಾಯ್ತು ಅಂದರೆ ಇವನ್ ಬೇರೆ ಸಬ್ಜೆಕ್ಟ್ನ ಹೆಂಗೆ ಡಿಕೋಡ್ ಮಾಡಬೇಕು, ಬೇರೆ ಟಾಪಿಕ್ಸ್ನ ಹೆಂಗೆ ರಿಲೇಟ್ ಮಾಡಬೇಕು, ಮತ್ತು ಟಾಪಿಕ್ನ ಯಾವ ರೀತಿ ಅಪ್ರೋಚ್ ಮಾಡಬೇಕು, ಇವನ್ ಸಡನ್ ನಮ್ಮ ತಲೆಯಲ್ಲಿ ಏನೂ ಹೊಳಿದೇ ಇದ್ದರೆ ಕ್ವಶನ್ನ ಯಾವ ಥರ ಬೇರೆಯವ್ರಿಗೆ ಲಿಂಕ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಟ್ರು. ಅದಕ್ಕೆ ಥ್ಯಾಂಕ್ ಯು ಸೊ ಮಚ್.